ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ಸ್ವೀಟ್ ಕಾರ್ನಲ್ಲಿ ಮಾಡಿರೋ ಕಡುಬು ತೋರ್ಸಕ್ಕೆ ಹೋಗ್ತಾ ಇದ್ದೀವಿ. ಸ್ವೀಟ್ ಕಾರ್ನ್ ಖಾರದ ಕಡುಬು ಅಂತ. ಸೊ ಬನ್ನಿ, ಯಾಕೆ ತಡ, ಹೇಗೆ ಮಾಡೋದು ಸ್ವೀಟ್ ಕಾರ್ನ್ ಖಾರದ ಕಡುಬು ಅಂತ ನೋಡೋಣ. ಸೊ ಬೇರೆ ಥರ ಅಕ್ಕಿ ಕಡುಬು ಇರ್ಬೋದು ಅಥವಾ ಮಸಾಲೆ ಕಡುಬು ನಾವು ನೋಡಿರ್ತೀವಿ, ಅದೇ ಸ್ವೀಟ್ ಕಾರ್ನಲ್ಲಿ ಮಾಡೋದು ಕಡುಬು ಹೇಗೆ ಅಂತೇಳಿ ನೋಡೋಣ. ಸೊ ಬನ್ನಿ ನೋಡೋಣ. ಬನ್ನಿ, ಬೇಕಾಗಿರೋ ಪದಾರ್ಥಗಳು ಏನಂತ ನೋಡೋಣ. ಇಲ್ಲಿ ನಾನು 2ರಿಂದ 3 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಪೀಲ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೆ ಈ ಥರ. ಸೊ ನಂತರ ಕ್ಯಾರೆಟ್ ತುರಿ, ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಗೂ ಸಬ್ಬಕ್ಕಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು, ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್, ಉಪ್ಪು, ಹಾಗೆ ನಮಗೆ ನೀವು ನೋಡ್ಬೋದು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಬೈಂಡಿಂಗ್ಗೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಬನ್ನಿ ಹಾಗಾದರೆ ನೋಡೋಣ ಹೇಗೆ ಸ್ವೀಟ್ ಕಾರ್ನ್ ಕಡುಬು ಮಾಡೋದು ಅಂತ. ಸೊ ಇದಕ್ಕೆ ನಾನು ನಿಮ್ಗೊಂದು ಹೇಳಬೇಕು ಅಂತ ಹೇಳಿದ್ರೆ, ಈ ಸ್ವೀಟ್ ಕಾರ್ನ್ ಕಡುಬು ಮಾಡೋದಕ್ಕೆ ನಾವು ಸ್ವೀಟ್ ಕಾರ್ನಿಂದು ಸಿಪ್ಪೆ ಇರುತ್ತಲ್ವಾ, ಸೊ ಅದನ್ನು ನಾವು ಎಸಿಬಾರ್ದು. ಸೊ ಅದರಿಂದ ಇರೋಂತಹ ಇದು ಸಿಪ್ಪೆ ಏನಿದೆ ಅದನ್ನ ಇಟ್ಕೋಬೇಕು, ನಾವು ಇದರಲ್ಲೇ ಮಾಡಬೇಕು. ಸೊ ತುಂಬ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ, ಫುಲ್ಲು ಎಕೋ ಫ್ರೆಂಡ್ಲಿಯಾಗಿ. ಸೊ ಕಡುಬು ಬೇರೆ ಥರ ಕಡುಬೆಲ್ಲ ಮಾಡಿರ್ತೀವಿ ಬಾಳೆ ಎಲೆಯಲ್ಲಿ. ಸೊ ಸ್ವೀಟ್ ಕಾರ್ನ್ ಕಡುಬಿಗೆ ಸ್ವೀಟ್ ಕಾರ್ನಿಂದು ಸಿಪ್ಪೆನಲ್ಲೇ ಮಾಡೋದು. ಸೊ ಇದನ್ನು ಸಹ ಹಾಗೆ ತೆಗೆದು ಇಟ್ಕೋಬೇಕು. ಸೊ ಈ ಥರ ಬೇಕಾದರೆ ಇದು ಕೆಳಗಡೆ ಏನಾದ್ರು ಇರುತ್ತೆ ಕಟ್ ಮಾಡಿ ಇಟ್ಕೋಬೋದು. ಸೊ ಈ ಥರ ಒಂದೊಂದು ಸ್ವೀಟ್ ಕಾರ್ನ್ ಕಡುಬಿಗೆ ನಮಗೆ ಈ ಥರದ್ದು ಅದ್ರದ್ದು ಸಿಪ್ಪೆ ಬೇಕಾಗುತ್ತೆ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಕಡುಬು ಅಂತ ನೋಡೋಣ. ಈಗ ಮೊದಲಿಗೆ ಈ ಮಿಕ್ಸಿ ಜಾರ್ ತಗೋಬೇಕು. ಸೊ ಅದಕ್ಕೆ ನಾವೀಗ ಸ್ವೀಟ್ ಕಾರ್ನ್ಗಳು ಹಾಕೊಳ್ಳೋಣ. ಅಂದರೆ ಎಷ್ಟು ನಾವು ತೊಗೊಂಡಿರ್ತೀವಲ್ವಾ ಅದರಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು, ಈ ಥರದ ಸ್ಪೂನಲ್ಲಾದರೆ ಸ್ವಲ್ಪ ಮೀಡಿಯಮ್ ಸ್ಪೂನಲ್ಲಾದರೆ 1-2 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಇದನ್ನು ನಾವು ಆಲ್ಮೋಸ್ಟ್ ಅಲ್ಲಿ ತರಿಯಾಗಿ ಇಲ್ಲ ಫುಲ್ಲು ನುಣ್ಣಗಾರನು ಮಾಡ್ಕೋಬೋದು. ಸೊ ಇನ್ನು ಸ್ವಲ್ಪ ಮಿಕ್ಕಿರೋ ಸ್ವೀಟ್ ಕಾರ್ನ್ ಹಾಗೆ ಇಟ್ಕೋಬೇಕು. ಸೊ ಬನ್ನಿ ಹಾಗಾದರೆ ಇದು ಮಿಕ್ಸ್ ಮಾಡ್ಕೊಬರೋಣ. ಸೊ ಈ ಥರ ಸ್ವಲ್ಪ ತರಿಯಾಗಿ ಸೊ ಮ್ಯಾಶ್ ಆಗಿ ಸೊ ಈ ಥರ ಮಾಡಿ ಇಟ್ಕೋಬೇಕು. ನಂತರ ನಮ್ಮ ಹತ್ರ ಈ ಸ್ವೀಟ್ ಕಾರ್ನ್ ಇರುತ್ತಲ್ಲ, ಈ ಸ್ವೀಟ್ ಕಾರ್ನ್ ಬೌಲ್ಗೆನೆ ಈಗ ಈ ಕ್ಯಾರೆಟ್ ತುರಿ ಏನಿದೆ ಸೊ ಅದನ್ನು ಮಿಕ್ಸ್ ಹಾಕೋಣ. ಇದಕ್ಕೆ ನಾವು ಇದಕ್ಕೆ 1ರಿಂದ 1.5 ಕ್ಯಾರೆಟ್ ತುರಿ ತೊಗೊಂಡಿದೆ. ನೆಕ್ಸ್ಟ್ ಸಣ್ಣಗೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಒಂದು 4ರಿಂದ 5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀವಿ. ಸೊ ಸ್ಪೈಸಸ್ ಅಡ್ಜಸ್ಟ್ ಮಾಡ್ಕೋಬೋದು, ಜಾಸ್ತಿ ಬೇಕಾದವ್ರಿಗೆ ಜಾಸ್ತಿ ಖಾರ ಹಾಕೋಬೋದು. ಸೊ ಕೊತ್ತಂಬರಿ, ಕರಿಬೇವು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ. ಸೊ 3 ಇಲ್ಲಿ ಹಾಕೋತಾ ಇದ್ದೀವಿ ನಾವು. ನಂತರ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಹಸಿಮೆಣಸಿನಕಾಯಿ ಯೂಸ್ ಮಾಡಲ್ಲ ಅನ್ನೋರಿಗೆ ಚಿಲ್ಲಿ ಫ್ಲೇಕ್ಸು, ಅಚ್ಕಾರದ ಪುಡಿ ಅದ್ರಲ್ಲಿ ಬೇಕಾದ್ರೆ ಹಾಕೋದು, ಅದರಲ್ಲೂ ಸಹ ರುಚಿ ಚೆನ್ನಾಗಿರುತ್ತೆ. ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿದ್ದೀವಿ ಬೈಂಡಿಂಗೋಸ್ಕರ. ಸೊ ಇದು ಅಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ನೋಡ್ಕೊಂಡು ಬೇಕಾದ್ರೆ ಸ್ವಲ್ಪ ಹಾಕೋಬಹುದು. ಈಗ ಎಲ್ಲ ಹಾಕೊಂಡಿದ್ದೀವಿ, ಇದಕ್ಕೊಂದು ಫೈನ್ ಮಿಕ್ಸ್ ಮಾಡೋಣ. ಫುಲ್ ನೀಟಾಗಿ ಈ ಥರ ಪರಾಟದಲ್ಲಿ ಸೊ ನೀಟಾಗಿ ಮಿಕ್ಸ್ ಮಾಡಿದೆ. ಸೊ ಈಗ ನಾವು ಈ ಹಂತದಲ್ಲಿ ನಾವು ಇದಕ್ಕೆ ರುಬ್ಬಿ ಇಟ್ಕೊಂಡಿರ್ತೀವಲ್ವ ಸ್ವೀಟ್ ಕಾರ್ನು, ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅಷ್ಟು ಸ್ವೀಟ್ ಕಾರ್ನು ಆ್ಯಡ್ ಮಾಡಿ. ಸೊ ಈಗ ಫೈನ್ ಮಿಕ್ಸ್ ಮಾಡಬೇಕು ಇದನ್ನು. ಸೊ ನಮಗೆ ಈ ಥರ ಕಡುಬು ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಹಂತದಲ್ಲಿ ನೀವು ಉಪ್ಪು ಖಾರ ಬೇಕಾದ್ರೆ ನೋಡ್ಕೋಬೋದು. ಸೊ ಇದು ಸ್ವಲ್ಪ ಇನ್ನು ಅಕ್ಕಿ ಹಿಟ್ಟು ಬೇಕಾಗಿದೆ, ಆಗಲೇ 2 ಹಾಕಿದ್ದೆ, ಈಗ 3 ಹಾಕ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ನಮಗೆ ಕಡುಬು ಅದಕ್ಕೆ ಈ ಥರ ಬರಬೇಕು. ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಇನ್ನು ನಾವು ಈ ಥರ ಓವಲ್ ಶೇಪ್ ಮಾಡಿ ಕಟ್ ಮಾಡೋಕೆ ಈ ಹದ ಬಂದಿದೆ. ಸೊ ಈ ಹದ ಬರೋರು ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲನೂ. ಸೊ ಈಗ ನೋಡ್ಬೋದು. ಸೊ ಈ ಥರ ಉಂಡೆಗಳನ್ನು ಮಾಡಿ, ಸೊ ನಾನು ಆಗಲೇ ಹೇಳ್ದಂಗೆ ಅದ್ರದ್ದು ಸಿಪ್ಪೆ ಇಟ್ಕೋಬೇಕು. ಸೊ ಕಡುಬನ್ನ ನೀಟಾಗಿ ಇದರಲ್ಲಿ ಹೀಗೆ ರೋಲ್ ಮಾಡ್ಕೊತ ಬರಬೇಕು. ಸೊ ಆಮೇಲೆ ನಾವು ಸ್ಟೀಮಲ್ಲಿ ಬೇಯಿಸ್ಬೇಕು. ಸೊ ಬನ್ನಿ ಎಲ್ಲನೂ ರೋಲ್ ಮಾಡ್ಕೊಳ್ಳೋಣ. ನೋಡ್ಬೋದು. ಸೊ ಎಲ್ಲ ಕಡುಬಿಗೆ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಸೊ ಒಂದು ಪ್ಲೇಟಲ್ಲಿ ಸೊ ನಂತರ ಇದನ್ನು ಸ್ಟೀಮ್ ಮಾಡಬೇಕು. ಈಗ ಈ ಥರ ಇಡ್ಲಿ ಪ್ಲೇಟ್ ಇರುತ್ತಲ್ಲ, ಸೊ ಸ್ಟೀಮ್ ಮಾಡೋದಕ್ಕೆ ಸೊ ಈ ಥರ ಒಂದೊಂದು ಕಡುಬನ್ನು ಇಟ್ಕೊತ ಬರೋಣ. ಸೊ ನೋಡ್ಬೋದು. ಸೊ ಈ ಥರ ಎಲ್ಲ ಕಡುಬನ್ನು ಪ್ಲೇಸ್ ಮಾಡ್ಕೊತ ಬರಬೇಕು. ಸೊ ಈ ಥರ ಸ್ಟೀಮಿಂಗಲ್ಲಿ ಸೊ ಮಾಡ್ಕೊಂಡ್ರೆ ಎಲ್ಲ ಕಡುಬನ್ನು ಇಟ್ಕೋಬೇಕು. ಸೊ ಇದಾದಮೇಲೆ ಒಂದು 10 to 15 ಮಿನಿಟ್ಸು ಈ ಕಡುಬನ್ನ ಬೇಕಿಡಬೇಕು. ಈಗ 15 ನಿಮಿಷ ಆಗಿದೆ. ಸೊ 15 ನಿಮಿಷದ ನಂತರ ನೋಡ್ಬೋದು ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ. ಸೊ ಬನ್ನಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ.
ನೋಡ್ಬೋದು ಯಮ್ಮಿ ಆದಂತಹ ಸ್ವೀಟ್ ಕಾರ್ನ್ ಕಡುಬು. ಸೊ ಹೇಗೆ ಮಾಡಿದ್ವಿ ಅಂತ ಹೇಳಿ. ಇದು ತುಂಬ ಅದ್ಭುತವಾಗಿರುತ್ತೆ, ರುಚಿಯೆಲ್ಲ ಆಗ್ಬೋದು, ತಿನ್ನಕ್ಕಿರ್ಬೋದು. ಅದಕ್ಕೆ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನು, ಇಲ್ಲ ಹಾಗೆ ಸಹ ತಿನ್ಬೋದು ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ, ತುಂಬ ಅದ್ಭುತವಾಗಿ ಬರುತ್ತೆ. ಸೊ ನೋಡ್ಬೋದು ಇದ್ರ ಒಳಗಡೆ ಸಹ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ತುಂಬ ಇಷ್ಟ ಆಗುತ್ತೆ. ನಾನಂತೂ ನನ್ನ ಮಗನಿಗೆ ಮಾಡಿಕೊಡ್ತಾನೆ ಇರ್ತೀನಿ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಆಫೀಸ್ಗಾಗಿರ್ಬೋದು ಎಲ್ಲರೂ ಕೇಳ್ತಾರೆ ಹೇಗೆ ಸ್ವೀಟ್ ಕಾರ್ನ್ ಕಡುಬನ್ನ ಮಾಡೋದು ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಅದ್ಭುತವಾದ ವಿಡಿಯೋದಕ್ಕೆ ಸಿಗೋಣ. ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.